ಏನ್ ಹೇಳ್ಬೇಕು ಮುಖಕ್ಕೆ ಹೊಡೆದು ಹೇಳೋದು, ಏನ್ ಹೇಳ್ಬೇಕು ಮುಖಕ್ಕೆ ಹೊಡೆದು ಹೇಳೋದು. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಇದೀಗ ದಿನಾಂಕ ಕೂಡ ಫಿಕ್ಸ್ ಆಗಿತ್ತು. ಇದೇ ಜನವರಿ 17 ಮತ್ತು 18ರಂದು ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆ ಆಗತ್ತೆ ಮತ್ತು ಡಿಸೆಂಬರ್ 18 ರವಿವಾರ ಸರಿಸುಮಾರು 11 ಗಂಟೆ ಸುಮಾರಿಗೆ ಸುದೀಪ್ ಅವರು ಒಬ್ಬ ಸ್ಪರ್ಧೆಯನ್ನ ಬಿಗ್ ಬಾಸ್ ವಿನ್ನರ್ ಅಂತ ಘೋಷಣೆ ಕೂಡ ಮಾಡ್ತಾರೆ ಮತ್ತು ಆ ಹಂತಕ್ಕೆ ಇದೀಗ ಕ್ಷಣಗಣನೆ, ಭರ್ಜರಿ ತಯಾರಿ, ಭರ್ಜರಿ ಎಲಿಮಿನೇಷನ್ ಕೂಡ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಸುದೀಪ್ ಅವರ ಎದುರುಗಡೆ ಸ್ಪರ್ಧಿಗಳು ಒಬ್ಬರ ಮುಖಕ್ಕೆ ಒಬ್ಬರು ಹೊಡೆದಾಡ್ಕೊಂಡಿದ್ದಾರೆ ಮತ್ತು ಒಬ್ಬರ ಮುಖಕ್ಕೆ ಒಬ್ಬರು ಗುದ್ದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಸೀಸನ್ 12ರ ನೆಚ್ಚಿನ ಸ್ಪರ್ಧಿಯಾಗಿರುವಂತ ಗಿಲ್ಲಿ ಅವರು ಅಶ್ವಿನಿ ಅವರ ಮುಖಕ್ಕೆ ನೇರವಾಗಿ ಹೊಡೆದಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ನ ಕಿಚ್ಚನ ಕಟಕಟೆಯಲ್ಲಿ ಆಗಿದ್ದಾದ್ರೂ ಏನು, ಇದರಿಂದ ಏನೆಲ್ಲ ಒಂದು ಅವಾಂತರ ಆಯ್ತು, ಜೊತೆಗೆ ಇದಕ್ಕೆ ಪ್ರತ್ಯುತ್ತರವಾಗಿ ಅಶ್ವಿನಿ ಗೌಡ ಅವರು ಏನ್ ಮಾಡಿದ್ರು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಆದಂತ ಒಂದು ಎಪಿಸೋಡ್ ನಲ್ಲಿ ಅಂದ್ರೆ 9 ಗಂಟೆಯಿಂದ 10:30 ಗಂಟೆ ತನಕ ಆದಂತ ಒಂದು ಎಪಿಸೋಡ್ ನಲ್ಲಿ ಕೆಲವೊಂದು ಮಾಹಿತಿ ನಮಗೆ ಸ್ಪಷ್ಟವಾಗಿ ಸಿಕ್ಕಿತ್ತು. ಅದೇನಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ 12ರ ಫೈನಲ್ಗೆ ಹೋಗ್ತಾರೆ ಮತ್ತು ಅವರೇ ವಿನ್ ಆಗ್ತಾರೆ ಎನ್ನುವಂತ ಒಂದು ಸ್ಪಷ್ಟತೆ ಸಿಕ್ಕಿತ್ತು. ಜೊತೆಗೆ ನಿನ್ನೆ ಮುಕ್ತಾಯವಾದಂತ ಎಪಿಸೋಡ್ ನಲ್ಲಿ 5 ಜನ ನಾಮಿನೇಷನ್ ಆದ ಪೈಕಿ ಅಶ್ವಿನಿ ಗೌಡ ಅವರು ಕೂಡ ಸೇಫ್ ಆಗಿದ್ರು. 4 ಜನ ಇನ್ನೂ ನಾಮಿನೇಷನ್ ಅಲ್ಲಿ ಇದ್ದಾರೆ. ಅದರ ಮಟ್ಟಿಗೆ ಹೇಳೋದಾದ್ರೆ ಒಬ್ಬ ಫಿಮೇಲ್ ಕಂಟೆಸ್ಟೆಂಟ್ ಇದೀಗ ಮನೆಯಿಂದ ಹೊರಗೋಗಿದ್ದಾರೆ ಎನ್ನುವಂತ ಖಚಿತ ಮಾಹಿತಿ. ಚಂದುಳ್ಳಿ ಚೆಲುವೆ ಇದೀಗ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನುವಂತ ಸ್ಪಷ್ಟ ಮಾಹಿತಿ ಇದೀಗ ಸಿಗ್ತಾ ಇದೆ. ಇನ್ನು ಮನೆಯಲ್ಲಿದ್ದವರು ಒಬ್ರಿಗೆ ಕಂಡ್ರು ಒಬ್ರಿಗೆ ಆಗಲ್ಲ. ಇದು ಬಿಗ್ ಬಾಸ್ ನಿಯಮ ಅಂತ ಹೇಳಿ ಬಿಗ್ ಬಾಸ್ ಅಂದ್ಕೊಳ್ಳಿ ಮೈಂಡ್ ಗೇಮ್. ಒಬ್ಬರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಗೆಲ್ಬೇಕಾಗುತ್ತೆ, ಒಬ್ಬರ ಮೇಲೆ ಮಾನಸಿಕವಾಗಿ ಒತ್ತಡ ಹೇರಿ ಇದು ಗೆಲ್ಬೇಕಾಗುತ್ತೆ. ಇದು ಕೂಡ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ಅದ್ರಲ್ಲಿ ಮುಖ್ಯವಾಗಿ ನಿನ್ನೆ ಕಿಚ್ಚ ಸುದೀಪ್ ಅವರ ಮನಸ್ಸನ್ನ ಗೆದ್ದದ್ದು ಅದ್ಯಾರಂದ್ರೆ ಗಿಲ್ಲಿ ಅಂತ ಹೇಳ್ಬೋದು. ಜೊತೆಗೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರ ಮೊದಲೇ ಟಾಕ್ ವಾರ ಇತ್ತು, ಅದು ಕೂಡ ದೊಡ್ಡ ಚರ್ಚೆ ಆಗುತ್ತೆ ಅನ್ನುವಂತ ಮಾತಿತ್ತು. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರಿಗೆ ಸ್ಪೈನಲ್ ಕಾರ್ಡ್ ಇಲ್ಲದ ವ್ಯಕ್ತಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದು ಕೂಡ ಚರ್ಚೆ ಆಗತ್ತೆ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಅದನ್ನ ಟಚ್ ಮಾಡ್ಲಿಕ್ಕೆ ಸುದೀಪ್ ಅವರು ಹೋಗಿಲ್ಲ. ಅಷ್ಟರ ಮಟ್ಟಿಗೆ ನಿನ್ನೆ ಶಾಂತವಾಗಿ ಎಪಿಸೋಡ್ ಮುಗಿದಿತ್ತು. ಇನ್ನು ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಪ್ರೋಮೋವನ್ನು ನೋಡ್ತಾ ಹೋದ್ರೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ನಿಮಗೆ ಆಗದ ಸ್ಪರ್ಧೆಯ ಒಂದು ಫೋಟೋಗೆ ಒಂದು ಬೊಂಬೆಗೆ ನೀವು ಹೊಡಿಬೇಕು, ಜೊತೆಗೆ ಅದರ ರೀಸನ್ ಕೊಟ್ಟು ಹೊಡಿಬೇಕು ಎನ್ನುವಂತ ಮಾತನ್ನು ಹೇಳಿದಾಗ ಪ್ರತಿಯೊಬ್ಬರು ಕೂಡ ತನಗೆ ಆಗದಂತ ಒಂದು ಅಭ್ಯರ್ಥಿಯ ಮುಖಕ್ಕೆ ಹೊಡಿತಾರೆ. ಅಂದ್ರೆ ಬಾಕ್ಸಿಂಗ್ ಆಡುವ ರೀತಿಯಲ್ಲಿ ಒಂದು ಗ್ಲೌಸ್ ಹಾಕೊಂಡು ಹೊಡಿತಾರೆ. ಅದ್ರ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಅವರ ಮೇಲೆ ಹಿಗ್ಗಾಮುಗ್ಗ ಹೊಡಿತಾರೆ. ಅದು ಯಾವ ಮಟ್ಟಿಗೆ ಹೊಡಿತಾರೆ ಅಂದ್ರೆ ಆ ಬೊಂಬೆ ಅಂದ್ರೆ ಅವರ ಮುಖ ಇರುವಂತ ಧ್ರುವಂತ್ ಅವರ ಮುಖ ಇರುವಂತ ಬೊಂಬೆ ಕೆಳಗೆ ಬಿದ್ದು ಹೋಗುತ್ತೆ, ಅಂದ್ರೆ ಡಾಲ್ ಕೆಳಗೆ ಬಿದ್ದು ಹೋಗುತ್ತೆ. ಅದನ್ನು ಹೆಕ್ಕಿ ಹೊಡಿತಾರೆ. ಆಗ ವ್ಯಂಗ್ಯವಾಗಿ ಧ್ರುವಂತ್ ಅವ್ರು ನಗ್ತಾ ಇರ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಅಂದ್ರೆ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಅವರಿಗೆ ಸ್ಟಾರ್ಟಿಂಗ್ ಇಂದು ಆಗಲ್ಲ, ಅದು ಸೀಕ್ರೆಟ್ ರೂಮ್ ಅಲ್ಲೂ ಆಗಿಲ್ಲ, ಕೊನೆಗೆ ಎಲ್ಲವೂ ಕೂಡ ಜಗಳ ಆಗುತ್ತೆ. ಜೊತೆಗೆ ಎರಡನೇದಾಗಿ ಅಶ್ವಿನಿ ಗೌಡ ಅವರು ತಮ್ಮ ಸಹಸ್ಪರ್ಧಿಯಾಗಿರುವಂತ ಜೊತೆಗಿದ್ದಂತ ರಾಶಿಕಾ ಅವರನ್ನ ವ್ಯಂಗ್ಯವಾಗಿ ಹೇಳ್ತಾ ಈ ಬಿಗ್ ಬಾಸ್ ಮನೆಯ ಮಿಸ್ ಯೂನಿವರ್ಸ್ ಅಂತ ಭಾವಿಸಿಕೊಂಡಿರುವ ರಾಶಿಕಾ ಅವರಿಗೆ ಹೇಳಿ ಹೊಡಿತಾರೆ, ಮುಖಕ್ಕೆ ಹೊಡಿತಾರೆ. ಅಂದ್ರೆ ಪಂಚ್ ಮಾಡ್ತಾರೆ, ಬಾಕ್ಸಿಂಗ್ ರೀತಿಯಲ್ಲಿ ಪಂಚ್ ಮಾಡ್ತಾರೆ. ಜೊತೆಗೆ ರಾಶಿಕಾ ಅವರು ಕೂಡ ಅಶ್ವಿನಿ ಅವರ ನೇರ ನುಡಿ ಅಥವಾ ಅವರ ಒಂದು ದರ್ಪ, ಅವರ ಒಂದು ದೌರ್ಜನ್ಯ, ಅವರ ಒಂದು ತಾನು ಹೇಳಿದ್ದೆ ಸತ್ಯ ಅನ್ನುವಂತ ಮಾತನ್ನು ಹೇಳಿ ಅವರು ಕೂಡ ಮುಖಕ್ಕೆ ಹೊಡಿತಾರೆ. ಅದು ಕೂಡ ಒಬ್ಬರಿಗೊಬ್ರು ಮುಖಕ್ಕೆ ಹೊಡ್ಕೊಂಡು ಕಿತ್ತಾಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಮುಖ್ಯವಾಗಿ ಗಿಲ್ಲಿ ಅವರು ಅಶ್ವಿನಿ ಗೌಡರ ಮುಖಕ್ಕೆ ನೇರವಾಗಿ ಪಂಚ್ ಮಾಡಿದ್ದಾರೆ. ಆದರೆ ರೀಸನ್ ಮಾತ್ರ ಅತ್ಯಂತ ಸೀಕ್ರೆಟ್ ಆಗಿರ್ತಾರೆ ಬಿಗ್ ಬಾಸ್. ಯಾವ ಕಾರಣಕ್ಕೆ ಗಿಲ್ಲಿ ಅಶ್ವಿನಿ ಗೌಡ ಅವರ ಮುಖಕ್ಕೆ ಪಂಚ್ ಮಾಡಿದ್ದಾರೆ ಅನ್ನೋದು ಕೂಡ ಇದೀಗ ಸೀಕ್ರೆಟ್ ಆಗಿ ಉಳಿದಿದೆ. ಯಾಕಂದ್ರೆ ಗಿಲ್ಲಿ ಏನೇ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ರೀಸನ್ ಕೊಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಇದೀಗ ಪ್ರೇಕ್ಷಕರು ಯಾಕೆ ಅದನ್ನು ನೋಡ್ಬೇಕೆನ್ನುವುದು ಕೂಡ ಇದೀಗ ಸೀಕ್ರೆಟ್ ಆಗಿ ಉಳಿದಿದೆ. ಆದ್ರೆ ಅದರ ವಿರುದ್ಧವಾಗಿ ಅದರ ಮತ್ತೊಂದು ಹಂತವಾಗಿ ಅಥವಾ ಮತ್ತೊಂದು ಕೋನವನ್ನು ನೋಡ್ತಾ ಹೋದ್ರೆ ಅಶ್ವಿನಿ ಗೌಡ ಅವರು ಹೇಳ್ತಾ ಗಿಲ್ಲಿ ಅವರ ಮುಖಕ್ಕೆ ಪಂಚ್ ಮಾಡ್ತಾರೆ. ಅದು ಹೇಳ್ತಾರೆ, ನಾನು ಆ ಟ್ರ್ಯಾಕ್ ಅನ್ನ ಓಪನ್ ಮಾಡಿರ್ಲಿಲ್ಲ, ನನ್ನ ಟ್ರ್ಯಾಕಿ ಬ್ಯಾರಿ ಇತ್ತು, ಆದ್ರೆ ನನ್ನ ಟ್ರ್ಯಾಕಿಗೆ ಬಂದಂತ ಇವನಿಗೆ ನೇರವಾಗಿ ಗುತ್ತೇನೆ ಅಂತ ಒಂದು ಪಂಚ್ ಮಾಡ್ತಾರೆ. ಆದ್ರೆ ಆ ಪಂಚ್ ಯಾರಿಗೆ ಮಾಡಿದ್ದಾರೆ ಅಂತ ಕೂಡ ಬಿಗ್ ಬಾಸ್ ತೋರಿಸಿಲ್ಲ. ಆದ್ರೆ ಅದು ಪಂಚ್ ಮಾಡಿದ್ದು ಗಿಲ್ಲಿ ಅವರಿಗೆ ಎನ್ನುವಂತ ನೇರ ಸ್ಪಷ್ಟತೆ ನಮ್ಗೆ ಅರ್ಥ ಆಗತ್ತೆ. ಇವತ್ತಿನ ಸಂಜೆ 9 ಗಂಟೆಗೆ ಟೆಲಿಕಾಸ್ಟ್ ಆಗುವಂತ ಎಪಿಸೋಡ್ ನೋಡಿದ್ರೆ ನಾನು ಹೇಳಿದ್ದು ಪಕ್ಕ ಆಗತ್ತೆ. ಒಂದು ಪಂಚ್ ಅವರು ರಾಶಿಕಾ ಅವ್ರಿಗೆ ಮಾಡ್ತಾರೆ, ಎರಡನೇ ಪಂಚ್ ಹೇಳ್ತಾ ಮಾಡ್ತಾರೆ. ಅದೇನಂದ್ರೆ, ನಾನು ಇವನ ಟ್ರ್ಯಾಕಿಗೆ ಹೋಗ್ಲಿಲ್ಲ,
ಅವನ ಟ್ರ್ಯಾಕ್ ಅವನ ಆಡ್ತಿದ್ದ, ನನ್ನ ಟ್ರ್ಯಾಕ್ ನಾನು ಆಡ್ತಿದ್ದೆ. ಆದ್ರೆ ನನ್ನ ಟ್ರ್ಯಾಕಿಗೆ ಬಂದು ನನ್ನನ್ನು ಹಳಿ ತಪ್ಪಿಸುವಂತ ಕೆಲಸ ಮಾಡಿದಂತ ಈ ವ್ಯಕ್ತಿಗೆ ನಾನು ಸರಿಯಾಗಿ ಪಂಚ್ ಮಾಡ್ತೇನೆ ಅನ್ನುವಂತ ಪಂಚನ್ ಮಾಡ್ತಾರೆ. ಆದ್ರೆ ಅಷ್ಟಕ್ಕೆ ಮಾತ್ರ ಕಟ್ ಮಾಡ್ತಾರೆ. ಯಾಕಂದ್ರೆ ಜನರಿಗೆ ಕುತೂಹಲ ಇರಬೇಕು. ಅಶ್ವಿನಿ ಗೌಡ ಅವರು ರಾಶಿಕ್ ಅವ್ರಿಗೆ ಪಂಚ್ ಮಾಡಿದ್ರೆ ಎರಡನೇ ಪಂಚು ಯಾರಿಗೆ ಮಾಡಿದ್ರು, ಆ ವಾಕ್ಯವನ್ನು ಯಾರಿಗೆ ಹೇಳಿದ್ರು ಅನ್ನುವಂತ ಒಂದು ಕುತೂಹಲವನ್ನು ಬಿಗ್ ಬಾಸ್ ಇಂದಿಗೂ ಕೂಡ ಕಾಯ್ದಿರಿಸಿದೆ. ಮತ್ತು 9 ಗಂಟೆಗೆ ಸ್ಟಾರ್ಟ್ ಆಗುವಂತ ಈ ಟೆಲಿಕಾಸ್ಟ್ ಆಗುವಂತ ಬಿಗ್ ಬಾಸ್ ಸೀಸನ್ 12ರ 97-98 ಎಪಿಸೋಡ್ ಅಲ್ಲಿ ಎಲ್ಲವೂ ಕೂಡ ಅರ್ಥ ಆಗತ್ತೆ. ಆದ್ರೆ ಅದಕ್ಕೂ ಮೊದಲು ಗಿಲ್ಲಿ ಅವರು ನೇರವಾಗಿ ಪಂಚ್ ಮಾಡ್ತಾ ಹೇಳ್ತಾರೆ, ಅದು ಕೂಡ ಇದೀಗ ಟೆಲಿಕಾಸ್ಟ್ ಆಗಿಲ್ಲ. ಮತ್ತು ಗಿಲ್ಲಿ ಅವರು ಕೊಟ್ಟಂತ ರೀಸನ್ ಇಡೀ ನಮ್ಮ ಕರ್ನಾಟಕ ಕಾಯ್ತಾ ಇದೆ. ಮುಖಕ್ಕೆ ಪಂಚ್ ಮಾಡುವಾಗ ಸರಿಯಾದ ರೀಸನ್ ಅನ್ನೇ ಕೊಟ್ಟಿರ್ತಾರೆ ಅನ್ನುವಂತ ರೀಸನ್ಗೆ ಇದೀಗ ಇಡೀ ಕರ್ನಾಟಕದ ಬಿಗ್ ಬಾಸ್ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಅಂತ ಎಪಿಸೋಡ್ ನಲ್ಲಿ ನಾನು ಕೂಡ ಈ 12 ಸೀಸನ್ಗಳಲ್ಲಿ ಎಲ್ಲವನ್ನೂ ಕೂಡ ನೋಡಿದ್ದೇನೆ ಅಂತ ಹೇಳಿ ಕಾಲಾದ್ರೆ ಕೆಲವೊಂದನ್ನು ನೋಡಿದ್ದೇನೆ ಮತ್ತು ಕೆಲವೊಂದನ್ನು ನಾನು ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮೊದಲ ಎಪಿಸೋಡ್ ಇಂದ ಮೊದಲ ಫೈನಲ್ ಇಂದ ಹಿಡಿದು 11ನೇ ಫೈನಲ್ ತನಕ ಆಲ್ಮೋಸ್ಟ್ ಇವ್ರಿಗೆ ಹೇಳ್ತಾರೆ, ಇವ್ರು ಸೋಲ್ತಾರೆ. ಶ್ರುತಿ ಅವರ ಒಂದು ಫೈನಲ್ ಬಂದಾಗ ವಿ ಕಾಂಟ್ ಜಡ್ಜ್, ಯಾಕಂದ್ರೆ ಅದು ಹಿರಿತನದಿಂದ ಕೊಟ್ಟಿದೆ ಹೊರತು ಟಾಸ್ಕ್ ಇಂದ ಕೊಟ್ಟಿದ್ದಲ್ಲ ಎನ್ನುವಂತ ಒಂದು ಮೈಂಡ್ ಸೆಟ್ ನಾನು ಬಂದಿದ್ದೆ. ಅದ್ರ ಹೊರತಾಗಿ ಎಲ್ಲವೂ ಕೂಡ ಹೀಗೆ ಆಗತ್ತೆ ಎನ್ನುವಂತ ಫೈನಲ್ ಅಲ್ಲಿ ಯಾರ ಕೈ ಎತ್ತಕ್ಕಿಂತ ಫೈನಲ್ ಇವ್ರು ಬರ್ಬಹುದು, ಇವ್ರು ವಿನ್ ಆಗ್ಬೋದು ಎನ್ನುವಂತ ಒಂದು ಕುತೂಹಲ ಅಥವಾ ಜಜ್ಮೆಂಟ್ ಇತ್ತು. ಆದ್ರೆ ಈ ಬಾರಿ ಮಾತ್ರ ಗಿಲ್ಲಿಯೇ ಗೆಲ್ತಾನೆ ಅನ್ನುವಂತ ಜಜ್ಮೆಂಟ್ ಕೊಡುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಅಷ್ಟರ ಮಟ್ಟಿಗೆ ಗಿಲ್ಲಿ ಹೋಗ್ತಾ ಇದ್ದಾನೆ. ಇನ್ನು ಗಿಲ್ಲಿ ಅವರ ವಿಚಾರಕ್ಕೆ ಬಂದಾಗ ನಿನ್ನೆ ನಾನು ಕೂಡ ಟೆಲಿಕಾಸ್ಟ್ ಆದಂತ ಒಂದು ವಿಡಿಯೋ ನೋಡ್ತಿದ್ದಾಗ ಸುದೀಪ್ ಅವ್ರು ಹೇಳ್ತಾರೆ, ಗಿಲ್ಲಿ ನಿನ್ಗೆ ಈಗಲೂ ಚಾನ್ಸ್ ಇದೆ, ನೀನು 5 ಕಾರಣವನ್ನು ಕೊಟ್ಟು ಕಾವ್ಯ ಅವರನ್ನು ನಾಮಿನೇಟ್ ಮಾಡು, ಅಂದ್ರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನೀನು ನಾಮಿನೇಟ್ ಮಾಡು, ಯಾವ ಕಾರಣವನ್ನು ಕೊಡ್ತೀಯ ಅನ್ನುವಂಥ ಕಾರಣವನ್ನು ಕೇಳಿದಾಗ ಗಿಲ್ಲಿ ಒಂದೇ ಒಂದು ಮಾತನಾಡಿಲ್ಲ. ಆಗ ಹೇಳ್ತಾರೆ, ಬೇಡಪ್ಪ ಒಂದು 3 ರೀಸನ್ ಕೊಡು, ಇಲ್ಲ ಒಂದೇ ಒಂದು ರೀಸನ್ ಕೊಡು, ಒಂದೇ ಒಂದು ರೀಸನ್ ಕೊಟ್ಟು ಕಾವ್ಯ ಅವರನ್ನ ನಾಮಿನೇಟ್ ಮಾಡೋದಾದ್ರೆ ಯಾವ ಒಂದು ರೀಸನ್ ಕೊಡ್ತೀಯ ಅನ್ನುವಂತ ಒಂದು ಕಾರಣವನ್ನು ಕೇಳಿದಾಗ ಸುಮ್ಮನೆ ಕೊಡ್ತಿರ್ತಾರೆ ಗಿಲ್ಲಿ. ಆಗ ನನಗೊಂದು ಒಂದು ಕಾರಣ ಕೊಡ್ಬೋದಿತ್ತಲ್ಲ, ಯಾಕೆ ಸುಮ್ಮನೆ ಸುದೀಪ್ ಹತ್ರ ಬಯಸ್ಕೊಳ್ತಾರೆ ಅನ್ನುವಂತ ಅನಿಸಿಕೆ ನಮಗೊಂದು ಸಹಜ. ಆದ್ರೆ ಗಿಲ್ಲಿಯ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿತ್ತು. ಒಂದ್ ವೇಳೆ ಒಂದೇ ಒಂದು ರೀಸನ್ ಕೊಟ್ಟರು ಕೂಡ ಇರುವ ಮಿಕ್ಕಿದ 8 ಕಂಟೆಸ್ಟೆಂಟ್ಗಳು ಕೂಡ ಅದೇ ಟೈಮಿಗೆ ಗಿಲ್ಲಿ ಅವರ ವಿರುದ್ಧ ಹರಿಹಾಯುವಂತ ಎಲ್ಲಾ ಸಂದರ್ಭ ಇತ್ತು. ಅದಕ್ಕಾಗಿ ಅವರು ಕಾಯ್ತಾ ಇದ್ರು. ಆದ್ರೆ ಗಿಲ್ಲಿಯ ಬುದ್ಧಿವಂತಿಕೆ, ಗಿಲ್ಲಿಯ ಮುಂದಾಲೋಚನೆ ಎಲ್ಲವನ್ನು ಯೋಚನೆ ಮಾಡ್ಕೊಂಡು ಗಿಲ್ಲಿ ಆಡ್ತಾ ಇದ್ದಾನೆ ಅನ್ನೋದು ಕೂಡ ಇದೀಗ ನಮಗೆ ಸ್ಪಷ್ಟವಾಗುತ್ತೆ. ಗಿಲ್ಲಿ ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ. ಗಿಲ್ಲಿ ಸುಖ ಸುಮ್ಮನೆ ಮಾಡಲ್ಲ, ಯಾಕಂದ್ರೆ ಹಿ ಈಸ್ ಎ ಬಾರ್ನ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು 8-9 ನಿಮಿಷದ ಒಂದು ನಲ್ಲಿ ಮೂಳಿ ಒಂದು ಶಾರ್ಟ್ ಫಿಲ್ಮ್ ಅನ್ನ ವಿತೌಟ್ ಎನಿ ಕಟ್ಸ್ ಒಂದೇ ಸೀನ್ ಅಲ್ಲಿ ಬರೋ 1000 ಡೈಲಾಗ್ಗಳನ್ನ 1000 ಪದಗಳ ಒಂದು ಡೈಲಾಗ್ ಅನ್ನು ಹೇಳ್ಬೇಕಂದ್ರೆ ಅದು ಕಷ್ಟ ಸಾಧ್ಯ. ಅಂತ ಒಂದು ವ್ಯಕ್ತಿ ಇವತ್ತು ಅಶ್ವಿನಿ ಅವರಿಗೆ ಪಂಚ್ ಮಾಡ್ತಾರೆ. ಅದು ಹೋರಾಟಗಾರ್ತಿ ಹಿನ್ನೆಲೆ ಇದೆ, ಸೀರಿಯಲ್ ಹಿನ್ನೆಲೆ ಇದೆ, ಬೇರೆ ಬೇರೆ ಹಿನ್ನೆಲೆ ಇದೆ. ಅಂತ ಒಂದು ಹಿನ್ನೆಲೆ ಉಳ್ಳಂತ ಅಥವಾ ಈ ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತನ್ನದೇ ಚಾಪು ಮೂಡಿಸುವಂತ ರಾಜಮಾತೆಯ ಮುಖಕ್ಕೆ ಪಂಚ್ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಸ್ಪಷ್ಟವಾದ ಕಾರಣ ಕೊಟ್ಟಿರ್ತಾರೆ. ಹಾಗಾಗಿ ಆ ಕಾರಣ ಇನ್ನೂ ತನಕ ರಿವೀಲ್ ಆಗಿಲ್ಲ. ಇಂದು ಟೆಲಿಕಾಸ್ಟ್ ಆಗುವಂತ ಒಂದು ವಿಡಿಯೋದಲ್ಲಿ ಅದಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಮತ್ತು ಅದಕ್ಕಾಗಿ ಜನ ಕಾಯ್ದುಕೊಳ್ತಾರೆ. ಆಲ್ರೆಡಿ ಅಶ್ವಿನಿ ಅವರು ಕೊಟ್ಟಂತ ರೀಸನ್ ಎಲ್ಲರಿಗೂ ಗೊತ್ತಿದೆ. ಅಶ್ವಿನಿ ಅವರ ವಿಚಾರಕ್ಕೆ ಬಂದಾಗ ಅಶ್ವಿನಿ ಅವರು ಹೇಳಿದಂತ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವಂತ ಮಾತಾಗಿರ್ಬೋದು, ನಾನು ಮಾಡಿದಂತ ಪ್ರಾಜೆಕ್ಟ್ ಅಷ್ಟು ನಿನಗೆ ವಯಸ್ಸಾಗಿಲ್ಲ ಅಂತ ಹೇಳ್ಬೋದು, ಎಲ್ಲವೂ ಕೂಡ ಒಂದು ಹಂತಕ್ಕೆ ಮಿತಿ ಮೀರಿತು ಅಂತ ಹೇಳ್ಬೋದು. ಆದ್ರೆ ಅದನ್ನ ಮನಸ್ಸಲ್ಲಿಟ್ಕೊಳ್ದಂತ ಗಿಲ್ಲಿ ಅಶ್ವಿನಿ ಮೇಡಮ್ ಅವರು ಕಿಚನ್ ಅನ್ನು ಕ್ಲೀನ್ ಮಾಡಿ ಒಂದು ಹಂತದವನ್ನು ಬಿಟ್ಟು ಮಿಕ್ಕಿದೆಲ್ಲ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ತೀನಿ ಅಂತ ಮಾತು ಹೇಳಿದಾಗ ಎಲ್ಲೋ ಒಂದ್ ಕಡೆ ನನ್ನ ಮೇಲೂ ಇಷ್ಟು ಕಾಳಜಿ ಇಟ್ಕೊಂಡಂತ ಗಿಲ್ಲಿಗೆ ಥ್ಯಾಂಕ್ಸ್ ಎನ್ನುವಂತ ಮಾತನ್ನು ಹೇಳಿದ್ರು. ಇವೆಲ್ಲದರ ಮಧ್ಯೆ ಇವತ್ತಿನ ಪ್ರೋಮೋದಲ್ಲಿ ಗಿಲ್ಲಿಯವರು ಯಾವ ಕಾರಣವನ್ನ ಕೊಟ್ಟು ಅಶ್ವಿನಿ ಅವರ ಮುಖಕ್ಕೆ ಬಾಕ್ಸಿಂಗ್ ಪಂಚ್ ಮಾಡಿದ್ದಾರೆ ಅನ್ನೋದು ಕೂಡ ಇದಕ್ಕೆ ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತಿನ ಟೆಲಿಕಾಸ್ಟ್ ನೋಡ್ತಾ ಇದ್ರೆ ಅದು ಅರ್ಥ ಆಗುತ್ತೆ. ಇನ್ನು 2ನೇ ವಿಷಯವನ್ನು ನಾನು ಹೇಳ್ತೇನೆ, ಯಾರು ಫೈನಲಿಗೆ ಬರ್ಬೋದು. ಒಂದು ಕಡೆ ಗಿಲ್ಲಿ ಬರ್ತಾರೆ, ಮತ್ತೊಂದು ಕಡೆ ಅಶ್ವಿನಿ ಗೌಡರು ಬರ್ಬೋದು, ಧನುಷ್ ಬರ್ಬೋದು, ಮತ್ತೊಂದಿಬ್ಬರು ಕಂಟೆಸ್ಟೆಂಟ್ ಬರ್ಬೋದು. ಆದರೆ ಒಂದು ವೇಳೆ ಫೈನಲ್ನಲ್ಲಿ 2 ಕೈಗಳಲ್ಲಿ ಒಂದು ಕೈ ಗಿಲ್ಲಿದಿತ್ತು, ಮತ್ತೊಂದು ಕೈ ಅಶ್ವಿನಿದಿತ್ತಂದ್ರೆ ಅಶ್ವಿನಿ ಗೌಡರನ್ನ ವಿನ್ ಮಾಡಿಸ್ಬೇಕಾಗತ್ತೆ ಅನ್ನುವಂಥ ಅಭಿಪ್ರಾಯ ಬಿಗ್ ಬಾಸ್ ತಂಡಕ್ಕೆ ಇರ್ಬೋದು. ಒಂದು ವೇಳೆ ಆ ಸೀಸನ್ನಲ್ಲಿ ಅಂದರೆ ಒಂದು ಕೈ ಗಿಲ್ಲಿ ಒಂದು ಕೈ ಅಶ್ವಿನಿದಿದ್ದಾಗ ಏನಾದರೂ ಅಶ್ವಿನಿ ಸೋತು ಸೆಕೆಂಡ್ ಆದ್ರೆ ಅಂದ್ರೆ ರನ್ನರ್ ಅಪ್ ಆದ್ರೆ ಅದು ಅಶ್ವಿನಿ ಅವರಿಗೆ ಆದಂತ ದೊಡ್ಡ ಅವಮಾನ ಆಗುತ್ತೆ. ಯಾಕಂದ್ರೆ ಯಾರ ವಿರುದ್ಧ ಸೋಲಿಕ್ಕೂ ರೆಡಿ ಇದ್ದಾರೆ, ಆದ್ರೆ ಗಿಲ್ಲಿ ಎನ್ನುವಂತ ಒಬ್ಬ ಹಳ್ಳಿಯಿಂದ ಬಂದ ವ್ಯಕ್ತಿಯ ವಿರುದ್ಧ ಅವರು ಸೋಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಏನಾದ್ರೂ ಅವ್ರನ್ನ ಟಾಪ್ 2 ಅಲ್ಲಿ ನೋಡ್ಬೇಕಂದ್ರೆ ಅಥವಾ ಟಾಪ್ 2 ಹೋದ್ರೆ ಆಗ ಒಂದು ಕಾಂಪಿಟೇಷನ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದು ವೇಳೆ ಅಶ್ವಿನಿ ಅವ್ರ ವಿರುದ್ಧ ಗಿಲ್ಲಿ ಅವರು ಗೆದ್ರೆ ಆಗ
ಅಶ್ವಿನಿ ಅವರು ಯಾವ ತರದ ಸ್ಪೀಚ್ ಕೊಡ್ತಾರೆ. ಅಲ್ಲೂ ಕೂಡ ಇಲ್ಲ ಇದು ನನ್ನ ನಿಜವಾದ ಇನ್ನೂ ನಾನು ಗೆದ್ದಿದ್ದೇನೆ ಅಂತ ಸ್ಪೀಚ್ ಕೊಡ್ತಾರೆ, ಇಲ್ಲ ಗಿಲ್ಲಿ ಅವ್ರ ವಿರುದ್ಧ ನಾನು ಸೋತಿದ್ದೇನೆ ಅಂತ ಸ್ಪೀಚ್ ಕೊಡ್ತಾರೆ. ಎಲ್ಲಕ್ಕೂ ಕೂಡ ಖಾಲಿ ಉತ್ತರ ಕೊಡ್ಬೇಕಾಗಿದೆ. ಆದ್ರೆ ನನಗನ್ಸಿದ ಪ್ರಕಾರ ಅವರನ್ನ ಟಾಪ್ 3 ಅಲ್ಲಿ ಹೋಗ್ತಾರೋ ಅಥವಾ ಮೊದಲೇ ಎಕ್ಸಿಟ್ ಮಾಡ್ತಾರೋ ಅಥವಾ ಅವರನ್ನ ಟಾಪ್ 1, 2 ಹೋಗಿ ಅವರನ್ನ ವಿನ್ ಮಾಡಿಸ್ತಾರೋ ಎಲ್ಲಕ್ಕೂ ಕೂಡ ಕಾಲ ಉತ್ತರ ಕೊಡ್ಬೇಕಾದ್ರೆ ನನಗನ್ಸಿದ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಗೆಲ್ಲುವುದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಗಿಲ್ಲಿ ನಟ ಅಂತ ಹೇಳ್ಬೋದು. ಅವರ ಹತ್ರವೂ ನನಗನ್ಸುತ್ತೆ ಯಾರು ಕಾಣಿಸಲ್ಲ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಇನ್ನುಳಿದ 10-12 ದಿನಗಳಲ್ಲಿ ಯಾವೆಲ್ಲ ಅಪ್ ಅಂಡ್ ಡೌನ್ಸ್ ಆಗುತ್ತೆ ಎಲ್ಲವೂ ಕೂಡ ಕಾದು ನೋಡ್ಬೇಕಾಗುತ್ತೆ. ಜೊತೆಗೆ ಇವತ್ತು ಟೆಲಿಕಾಸ್ಟ್ ಆಗುವಂತ ಒಂದು ವಿಡಿಯೋದಲ್ಲಿ ಯಾವ ಕಾರಣವನ್ನು ಇಟ್ಕೊಂಡು ಅಶ್ವಿನಿ ಅವರ ಮುಖಕ್ಕೆ ಗಿಲ್ಲಿ ಪಂಚ್ ಮಾಡಿದ್ದಾರೆ ಅನ್ನೋದು ಕೂಡ ಇದೀಗ ಕೆಲವೇ ಗಂಟೆಗಳಲ್ಲಿ ನಮಗೆಲ್ಲ ತಿಳಿಯುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.